ಹಾಯ್ ಫ್ರೆಂಡ್ಸ್, ನಾಟಿ ಕೋಳಿಗಳಿಗೆ ಬೇಸಿಗೆಗಾಲದಲ್ಲಿ ಏನು ಹಾಕಿದ್ರು ನಡೆಯುತ್ತೆ. ಮತ್ತು ಬೇಸಿಗೆಗಾಲದಲ್ಲಿ ನಾವು ಬರೀ ಮೇವು ಹಾಕ್ಬಿಟ್ರೆ ಸಾಕು, ಬೈಲಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಮೈಕೊಬರುತ್ತೆ. ಹಸಿರುಗಳಿಗೆ ಜಾಸ್ತಿ ಅಡ್ಜಸ್ಟ್ ಆಗಿರುತ್ತೆ ನಾಟಿ ಕೋಳಿ. ಹಸಿರು ಮೇವುಗಳನ್ನ ಅರಸ್ಕೊಂಡು ಎಲ್ಲಿ ಬೇಕಾದ್ರೂ ಮೇಯ್ಕೊಬರುತ್ತೆ. ಆದರೆ ಮಳೆಗಾಲದಲ್ಲಿ ಮೇವು ಸಿಗೋಲ್ಲ. ಮತ್ತು ಮಳೆಗಾಲದಲ್ಲಿ ಏನು ಮಾಡುತ್ತೆ ಅಂತಂದರೆ ಹುಳ ಮತ್ತು ಈ ಥರದ್ದು ಏನೂ ಸಿಗೋಲ್ಲ ಅದು ಬೇಗ. ಮತ್ತು ಅದು ಗೊಬ್ಬರ ಈ ಥರದ್ದು ಏನಾದರೂ ಇದ್ದರೆ ತುಂಬ ಇಷ್ಟಪಟ್ಟು ಗೊಬ್ಬರದ ಹುಳಗಳಿರುತ್ತೆ, ಅದು ತಿಂತಾ ಇರುತ್ತೆ. ಆದರೆ ನಾವು ಈ ಟೈಮಲ್ಲಿ ಏನು ಮಾಡಬೇಕು, ಮಳೆಗಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಒಂದು 7 ಡೇಸ್ ಮಳೆ ಬರುತ್ತೆ, ಇಲ್ಲ ಒಂದು 5 ದಿನ ಮಳೆ ಇರುತ್ತೆ ಅನ್ನೋ ಟೈಮಲ್ಲಿ ಏನು ಮಾಡಬೇಕು ಅಂದ್ರೆ ಬಂದರೆ ಸೋರೆಕಾಯಿ ಇಲ್ಲ ಅಂದರೆ ಬಾಳೆದಿಂಡು ಇರುತ್ತಲ್ಲ, ಈ ಥರ ಕೊಚ್ಚಿ ಹಾಕಿದ್ರೆ ನೀಟಾಗಿ ತಿನ್ನುತ್ತೆ. ಅದು ನೀಟಾಗಿ ತಿಂದಾಗ ಅದಕ್ಕೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳಂಗಿರಲ್ಲ ಮೇವು ಮತ್ತು ಇದಕ್ಕೆಲ್ಲ. ಇಷ್ಟಿತ್ತು ಅಂದರೆ ಮತ್ತು ಕಲ್ಮಣ್ಣು ರಾಗಿ ಆಗಲಿ ಇಲ್ಲ ಭತ್ತ ಆಗಲಿ ಫೀಡ್ಸ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊಳುತ್ತೆ. ಈ ಟೈಮಲ್ಲಿ ಏನಪ್ಪ ಅಂತಂದರೆ ಜಾಸ್ತಿ ಇಲ್ಲ ಸೋರೆಕಾಯಿ, ಇಲ್ಲ ಅಂತಂದ್ರೆ ಹಸಿರು ಮೇವು, ಇಲ್ಲ ಬೀನಿ ಸೊಪ್ಪು, ಇಲ್ಲ ಅಂತಂದರೆ ಯಾವುದಾದ್ರೂ ಸೊಪ್ಪುಗಳು, ನುಗ್ಗೆ ಸೊಪ್ಪು ಅಥವಾ ಇನ್ನು ಈ ಥರ ಯಾವುದಾದ್ರೂ ಸೊಪ್ಪು ಮತ್ತು ಹಸಿರು ಪದಾರ್ಥಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿನ್ನುತ್ತೆ. ಜಾಸ್ತಿ ಅತಿ ಹೆಚ್ಚಾಗಿ ಬಾಳೆದಿಂಡು, ಇಲ್ಲ ಅಂತಂದರೆ ಸೋರೆಕಾಯಿ, ಇಲ್ಲ ಅಂತಂದರೆ ಟೊಮೊಟೊ ಆಗಲಿ ದಪ್ಪಮೆಣಸಿನ್ಕಾಯಿ ಆಗಲಿ ಏನು ಹಾಕಿದ್ರೂ ತಿನ್ನುತ್ತೆ, ಆರಾಮಾಗಿ ಹಾಕ್ಬೋದು. ಈ ಬೇಸಿಗೆ ಟೈಮಲ್ಲಿ ಈಸಿ ಮೆಥಡ್ ಏನಪ್ಪ ಅಲ್ಲ, ಮಳೆಗಾಲ ಟೈಮಲ್ಲಿ ಈಸಿ ಮೆಥಡ್ ಏನಪ್ಪ ಅಂದರೆ ಇದು.